ಜಗತ್ತಿನ ದೈತ್ಯ ತಂಡ ಸ್ಪೇನ್ಗೆ ಅಷ್ಟೇನೂ ಪರಿಚಿತವಲ್ಲದ ಕೇಪ್ ವರ್ಡೆ ತಂಡವು ಶಾಕ್ ನೀಡಿದೆ. ಕಾಗದದ ಮೇಲೆ ಅತ್ಯಂತ ಬಲಿಷ್ಠವಾಗಿ ಕಂಡಿದ್ದ ಸ್ಪೇನ್ ತಂಡವನ್ನ ತನ್ನ ಅದ್ಭುತ ರಕ್ಷಣಾತ್ಮಕ ಆಟದ ಮೂಲಕ ಕೇಪ್ ವರ್ಡೆ 0-0 ಗೋಲುಗಳ ಅಂತರದಿಂದ ರೋಮಾಂಚನಕಾರಿ ಡ್ರಾಗೆ ಮುನ್ನಡೆಸಿದೆ. ಸ್ಪೇನ್ ತಂಡವು ಪಂದ್ಯದಲ್ಲಿ 62% ಚೆಂಡನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿತ್ತು. 23 ಬಾರಿ ಗೋಲು ಬಾರಿಸಲು ಯತ್ನಿಸಿದ್ರು. ಕೇಪ್ ವರ್ಡೆ ತಂಡದ ರಕ್ಷಣಾ ವಿಭಾಗ ಮತ್ತು ಗೋಲ್ ಕೀಪರ್ ಮೊಜಿನ್ಹಾ ಅವರ ಅದ್ಭುತ 8 ಸೇವ್ಗಳು ಸ್ಪೇನ್ಗೆ ನಿರಾಸೆ ಮೂಡಿಸಿದ್ವು. ಪಂದ್ಯ ಆರಂಭಕ್ಕೂ ಮುನ್ನ ಎಲ್ಲರೂ ಸ್ಪೇನ್ ಸುಲಭವಾಗಿ ಗೆಲ್ಲುತ್ತದೆ ಎಂದು ಭಾವಿಸಿದ್ರು. ವಿಶ್ವದ ದಿಗ್ಗಜ ಆಟಗಾರರನ್ನ ಒಳಗೊಂಡಿರುವಂತಹ ಸ್ಪೇನ್ ಪಡೆ ಕೇಪ್ ವರ್ಡೆ ಕೋಟೆಯನ್ನ ಪುಡಿ ಮಾಡಲು ಸಜ್ಜಾಗಿತ್ತು. ಆದರೆ ಮೈದಾನದಲ್ಲಿ ನಡೆದಿದ್ದೇ ಬೇರೆ. ಸ್ಪೇನ್ ಆಟಗಾರರು ನಡೆಸಿದ ಒಂದೊಂದು ದಾಳಿಯನ್ನು ಕೇಪ್ ವರ್ಡೆ ಡಿಫೆಂಡರ್ಗಳು ಉಕ್ಕಿನ ಗೋಡೆಯಂತೆ ನಿಂತು ತಡೆದರು. ಗೋಲ್ ಕೀಪರ್ ಸೂಪರ್ ಸೇವ್ಗಳು ಪಂದ್ಯದ ಚಿತ್ರಣವನ್ನೇ ಬದಲಿಸಿದ್ವು. ಕೊನೆಯ ನಿಮಿಷದವರೆಗೂ ಕೂಡ ಗೋಲು ಗಳಿಸಲು ಸ್ಪೇನ್ ನಡೆಸಿದ ಎಲ್ಲ ತಂತ್ರಗಳು ಕೂಡ ಫ್ಲಾಪ್ ಆದವು. ಅಂತಿಮವಾಗಿ ಪಂದ್ಯ ಯಾವುದೇ ಗೋಲುಗಳಿಲ್ಲದೆ 0-0 ಅಂತರದಲ್ಲಿ ಸಮಬಲಗೊಂಡಿತು. ಇನ್ನು ದೇಶಾದ್ಯಂತ ಫುಟ್ಬಾಲ್ ಅಭಿಮಾನಿಗಳ ಉತ್ಸಾಹ ಈಗಾಗಲೇ ತಾರಕಕ್ಕೇರಿದೆ. ಹಾಗಾಗಿ ಯಾವುದೇ ಅಡೆತಡೆಯಿಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವದೊಂದಿಗೆ ಈ ಕ್ರೀಡಾ ರೋಮಾಂಚನವನ್ನ ಸವಿಯೋದಕ್ಕೆ ಹಿಂದೆ Zee5 ಮತ್ತು ಯುನೈಟೆಡ್ 8 ಸ್ಪೋರ್ಟ್ಸ್ನಲ್ಲಿ ಲೈವ್ ವೀಕ್ಷಿಸಿ ನಿಮ್ಮ ನೆಚ್ಚಿನ ತಂಡವನ್ನ ಹುರಿದುಂಬಿಸಿ. ಈಗಾಗಲೇ ಫುಟ್ಬಾಲ್ ಆರಂಭವಾಗಿದೆ. ಈ ಒಂದು ಜಗತ್ತಿನ ದೈತ್ಯ ತಂಡ ಅಂತ ಹೇಳಿ ಸ್ಪೇನ್ ಅನ್ನ ಕರೆಯಲಾಗುತ್ತೆ. ತುಂಬಾ ಸ್ಟ್ರಾಂಗೆಸ್ಟ್ ಟೀಮ್ ಅಂತಂದ್ರೆ ಸ್ಪೇನ್ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಆದ್ರೆ ನಿನ್ನೆ ನಡೆದಂತ ಪಂದ್ಯದಲ್ಲಿ ಸ್ಪೇನ್ ಗೆಲ್ಲತ್ತೆ, ಒಳ್ಳೆ ಅಂತರದಲ್ಲೇ ಗೆಲ್ಲತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಆದ್ರೆ ಇಲ್ಲಿ ಆಗಿದ್ದೇ ಬೇರೆ. ಅಷ್ಟೇನು ಪರಿಚಿತವಲ್ಲದಂತ ತಂಡ ಕೇಪ್ ವರ್ಡೆ ತಂಡ ಇನ್ನು ಸ್ಪೇನ್ಗೆ ಯಾವುದೇ ಗೋಲುಗಳನ್ನ ಹಾಕೋದಕ್ಕೆ ಬಿಟ್ಟಿಲ್ಲ. ಹಾಗಾಗಿ ಈ ಒಂದು ಪಂದ್ಯ ಡ್ರಾನಲ್ಲಿ ಅಂತ್ಯವಾಗಿದೆ.